ಪಿಕೆಯನ್ನು ಕಠಿಣವಾಗಿ ಶಿಕ್ಷಿಸಬೇಕು ಅಂತ ಹೇಳ್ತಾ ಇರೋ ಮಹಿಳಾ ಸಂಘದ ಕಳ್ತನ ಆಗಿದೆ ಆದ್ರೆ ದುಡ್ಡು ಸಿಗ್ತಾ ಇಲ್ಲ. ಮೊನ್ನೆ ನಿರ್ಭಯ, ನಿನ್ನೆ ದಿಶಾ, ಇವತ್ತು ಪೂಜಿತ. ಹತ್ಯೆ ಆಗಿದೆ ಆದ್ರೆ ಶವ ಸಿಕ್ಕಿಲ್ಲ. ಇಂಥ ಘಟನೆಗಳು ಇನ್ನೆಷ್ಟು ನೋಡ್ಬೇಕು? ಇದರ ಮೇಲೆ ಯಾವ ನಿರ್ಣಯ ತೆಗೆದುಕೊಳ್ಳಲಾಗುತ್ತೆ? ರೇಪ್ ನಡೆದಿದೆ ಆದ್ರೆ ಪ್ರೂಫ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅನುಮಾನದಿಂದ ಅರೆಸ್ಟ್ ಮಾಡಿದಾರಾ ಅಥವಾ ಸಾಕ್ಷಿ ಇಲ್ವಾ? ಸರ್, ಹೊಡೆದು ರಕ್ತ ಬರ್ತಿದ್ಯಾ ಹೊರತು ಇವನೊಂದು ಮಾತಾಡ್ತಿಲ್ಲ ಸರ್. $1 ಕೋಟಿ ದುಡ್ಡು ಏನ್ ಮಾಡ್ದೆ ಹೇಳು? ಎಸ್ ಐ ನಿತಿನ್ಗೆ ಏನ್ ಮಾಡ್ದೆ? ಒಬ್ಬ ಪೊಲೀಸ್ನ ಟಚ್ ಮಾಡಿದ್ಯಾ ಅಂದ್ರೆ ನಿನ್ನ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ACP ಸರ್, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಕೇಳ್ತೀನಿ, ಹೇಳು. ಸ್ವಲ್ಪ ರೆಸ್ಟ್ ಬೇಕು ಸರ್. ರೆಸ್ಟ್ ಬೇಕು ಅಂತ ಹೇಳ್ತಿದ್ದಾನೆ ಅಂದ್ರೆ ಇನ್ನೊಂದು ಅರ್ಧ ಗಂಟೆ ಕೊಟ್ರೆ ಪೂರ್ತಿ ನಿಜ ಹೇಳ್ಬಿಡ್ತಾನೆ ಸರ್. ಎಲ್ಲ ಹೇಳ್ಬಿಡ್ತಾನೆ. ರೆಸ್ಟ್ ಬೇಕು ಅಂದಿದ್ದು ನಂಗಲ್ಲ ACP. ಪಾಪ ಬೆಳಗ್ಗೆಯಿಂದ ನನಗೆ ಹೊಡೆದು ನಿನ್ನ ಕಾನ್ಸ್ಟೇಬಲ್ಗೆ ಸುಸ್ತಾಗಿ ಹೋಗಿದೆ ಅವನಿಗೆ. ನೀನು ಬಂದಾಗಿಂದ ನನಗೆ ಏನೇ ಹೇಳಿದ್ರು ನಾನು ನಿಮ್ಮನ್ನ ಗೌರವದಿಂದ ACP ಅಂತಾನೆ ಕರಿತಾ ಇದ್ದೀನಿ. ಅದಕ್ಕೆ ಕಾರಣ ಏನು ಗೊತ್ತಾ ಸರ್? ಐ ರೆಸ್ಪೆಕ್ಟ್ ಯುವರ್ ಪೊಸಿಷನ್ ಆ್ಯಂಡ್ ಕ್ವಾಲಿಫಿಕೇಶನ್. ಪೊಸಿಷನ್ ಅಂಡ್ ಕ್ವಾಲಿಫಿಕೇಶನ್ ಮಾಡೋ ಕೆಟ್ಟ ಕೆಲಸ ಎಲ್ಲ ಮಾಡಿಬಿಟ್ಟು ನೀನು ಒಳ್ಳೆಯವನು ಅಂತ ಪ್ರೂವ್ ಮಾಡ್ಕೊಳಕ್ ನೋಡ್ತಾ ಇದೀಯಾ? ನೀನು ಅನ್ಕೊಂಡಿರೋ ಹಾಗೆ ಒಳಗಿರೋರೆಲ್ಲ ಕೆಟ್ಟವರಲ್ಲ, ಹೊರಗಿರೋರೆಲ್ಲ ಒಳ್ಳೆಯವರಲ್ಲ. ಅರ್ಥ ಮಾಡ್ಕೊಳ್ಳಿ. ನೀನು ನೆನ್ಪಿಟ್ಕೋ, ಈ ಸೆಲ್ ಆಚೆ ಕಾಲಿಡಕ್ಕೂ ಆಗಲ್ಲ. ಇಲ್ಲಿಂದ ಓಡೋಗ್ಬೋದು ಅಂತ ಅನ್ಕೊಂಡ್ರೆ ಎನ್ಕೌಂಟರ್ ಆಗ್ಬಿಡ್ತೀಯಾ? ನಾನು ನಿಂಗೆ ಮೊದಲೇ ಹೇಳಿದ್ದೀನಿ, ಐ ರೆಸ್ಪೆಕ್ಟ್ ಅವರ್ ಲೀಗಲ್ ಸಿಸ್ಟಮ್ ಅಂತ. ಮರೆತು ಹೋದ್ರ ACP ಸರ್? ನೀವೇ ನನ್ನ ಈ ಸ್ಟೇಷನಿಂದ ರೆಡ್ ಕಾರ್ಪೆಟ್ ಮೇಲೆ ಕರ್ಕೊಂಡು ಹೋಗ್ತೀರಾ ಗೌರವದಿಂದ. ಆಗ ಹೋಗ್ತೀನಿ, ಅಲ್ಲಿವರೆಗೂ ಇಲ್ಲೇ ಇರ್ತೀನಿ. SI ಲಾಸ್ಟ್ ಲೊಕೇಶನ್ PK ಹತ್ರ ಅಂತ ತೋರಿಸ್ತಾ ಇದೆ. ಅಂದ್ರೆ ಲಾಸ್ಟ್ ಫೋನ್ ಕಾಲ್ ಕೂಡ PKಗೆನೆ. ಮತ್ತೆ SI ನಿತಿನ್ಗೆ ಏನಾಗಿರ್ಬೋದು? ಶಿವ ಸರ್, ನಮ್ಮ SI ನಿತಿನ್ ಮಿಸ್ ಆಗಿದ್ದು ಏಪ್ರಿಲ್ 11. ಆ ದಿನ ನಮ್ಮ ಏರಿಯಾದಲ್ಲಿ ಅನ್ಐಡೆಂಟಿಫೈಡ್ ಡೆಡ್ ಬಾಡೀಸ್ ಎಲ್ಲೆಲ್ಲಿ ಸಿಕ್ಕಿದೆ ಅಂತ ಚೆಕ್ ಮಾಡಿ. ಓಕೆ Okay, sir. ಇನ್ನು PK ಇಂದ ಯಾವುದೇ ಆಧಾರನ ಎಕ್ಸ್ಪೆಕ್ಟ್ ಮಾಡೋದು ಅಮಾಯಕತನ ಆಗುತ್ತೆ. ವಾಟ್ ನೆಕ್ಸ್ಟ್? ನೋಡಿದ್ಯಾ, ಕಚೋರಿ ಮಾಡ್ಬಿಡ್ತಾರೆ ನಮ್ಮನ್ನ. ಮಗ, ನನ್ಗೆ 3 ಕಚೇರಿ ಬೇಕಣ. ಸರಿಯಾಗಿ ನೋಡು ಏನ್ ಮಾಡ್ತಾರಂತ. ಲೇ, PK ಬಗ್ಗೆ ನಿಮ್ಗೇನ್ ಗೊತ್ತಿದೆ ಅಂತ ಹೇಳಿ. ಸರ್, PK ನಮ್ಮ ಫ್ರೆಂಡೇ ಆಗಿರ್ಬೋದು, ಆದ್ರೆ ದುಡ್ಡಿನ ಬಗ್ಗೆ ಬೇರೆದ್ರ ಬಗ್ಗೆ ಗೊತ್ತಿಲ್ಲ ಸರ್. ಹೌದು ಸರ್, ನಮ್ಗೇನು ಗೊತ್ತಿಲ್ಲ ಸರ್. ಅವನು ಯಾವತ್ತೂ ಆತರ ಮಾಡ್ದವನಲ್ಲ ಸರ್. ಅವ್ನು ತುಂಬಾ ಒಳ್ಳೆ ಹುಡುಗ ಸರ್. ದರೋಡೆ ಬಗ್ಗೆ ಹೇಳಿ ಅಂತ ನಿಮ್ಮನ್ನ ಯಾರು ಇಲ್ಲಿ ಕರ್ಸಿರೋದು? ಅಂದ್ರೆ ಪೊಲೀಸ್ನವರು ಸುಮ್ನೆ ಕರೆಯಲ್ವಲ್ಲ ಸರ್. ಪ್ರಾಮಿಸ್? ಪ್ರಾಮಿಸ್. ಇಷ್ಟ ಬಂದಂಗ್ ಕರೀತಾರೆ. ಯಾರೇ ಇಲ್ಲಿ ACP? ನನ್ನ ಪೊಲೀಸ್ ಸ್ಟೇಷನ್ ಕರೀತೀರಾ? ನಾನು ಯಾರು ಅಂತ ನಿಮ್ಗೆ ಗೊತ್ತಾ? MRO, ದ ಗೌರ್ಮೆಂಟ್ ಎಂಪ್ಲಾಯ್. ಗುದ್ದಿದ್ರೆ ಮುಖ ಹಂಗೆ ಬಜ್ಜಿ. ಗೌರ್ಮೆಂಟ್ ಎಂಪ್ಲಾಯ್ಗೆ ಇತ್ತೀಚೆಗೆ ರೆಸ್ಪೆಕ್ಟ್ ಕಡಿಮೆ ಆಗ್ತಿದೆ. ಇವ್ರಿಗೆ ಏನಾದ್ರೂ ಮಾಡ್ತೀನಿ ನೋಡಿ. ಈಗ ಮಾಡ್ತಾರೆ. ಇವನು ನನ್ನೇ ಕರೆದವನಲ್ಲ ಸ್ಟೇಷನ್ಗೆ. ಏನು ಗೌರ್ಮೆಂಟ್ ಎಂಪ್ಲಾಯಿ? ಹಾ, ಏನಿ ಗೆಟಪ್ಪು? ಅದ್ ನನ್ನ ಇಷ್ಟ ಬಿಡು. ACP ರವಿ ವರ್ಮಾ. ಓ, ರಾಮ್ ಗೋಪಾಲ್ ವರ್ಮಾ ನಿಮ್ ಕಾಷ್ಟೇನಾ? ಅಮ್ಮ, ಸರಿಯಾಗಿ ಬಿತ್ತು. ನಮ್ಮ ಹೊಡೆದಿದ್ದನೆ ಪಂಚ್ ಅಂತ ತರ್ಕಣಲೇ. ನನ್ನ ಬಗ್ಗೆ ಅಮ್ಮ ನಿಮಗೆ ಗೊತ್ತು? ನನ್ನ ಇನ್ಕಮ್ ಎಷ್ಟು ಗೊತ್ತಾ? ನನ್ನ ಎಕ್ಸ್ಟ್ರಾ ಇನ್ಕಮ್ ಎಷ್ಟು ಗೊತ್ತಾ? ಮೊನ್ನೆ 40 ಎಕರೆ ಸಿಂಗಲ್ ಪೇಮೆಂಟ್ ರಿಜಿಸ್ಟ್ರೇಷನ್ ಮಾಡಿಸ್ದೆ. 2 ಕೋಟಿ ಅಮ್ಮಿಕೊಂಡೆ. ಪಾಸ್ಬುಕ್ ಆ ಬುಕ್
ನುಕ್ಕು ಅನ್ಕೊಂಡು ಮತ್ತೆ 2 ಕೋಟಿ ಅಮ್ಮಿಕೊಂಡೆ ಅಮ್ಮಕೊಂಡೆ. ಲೋ ಪಿಕೆ, ನಾನೇನ್ ನರೇಂದ್ರ ಮೋದಿ ಅನ್ನೋ ಸ್ಪೀಚ್ ಕೊಟ್ಟಿರೋದನ್ನೆಲ್ಲ ರೆಕಾರ್ಡ್ ಮಾಡಿ ನಿಂಗೆ ತೋರಿಸ್ತಾ ಇದೆಯಲ್ಲ, ಇದ್ ನಿಂಗೆ ಸರಿನಾ? ನನ್ ಜಾತಕ ಕೊಡೋದು ನನ್ ಕರ್ಮ. ನನ್ನನ್ನೇನಾದ್ರೂ ಮುಟ್ಟಿದ್ರೆ ನಾನು ಸಿಂಹ ಇದ್ದಂಗೆ. ನಾನು ಸಿಂಹನೇ. ಆಮೇಲೆ ಉಚ್ಕೊಳ್ಳುವಂತೆ ಇವಾಗ ಮಾತಾಡು. ಆ 1 ಕೋಟಿ ಎಲ್ಲಿದೆ ಅಂತ ಹೇಳು. 1 ಕೋಟಿನ? ಆ ಬ್ಯಾಗಲ್ಲಿ 1 ಕೋಟಿ ಇದೆಯಾ? ಸುಮ್ನೆ ಚಿಲ್ಲರೆ ಕಾಸಿಗೆ ಆಸೆ ಪಟ್ಬಿಟ್ನೆ. ಗೊತ್ತಿದ್ರೆ 4-5 ಬಾಗಿ ನಾನೇ ಎತ್ಬಿಡ್ತಿದ್ದೆ. ಛೇ, ಆ ಬ್ಯಾಗ್ ನ ಏನ್ ಮಾಡ್ದೆ ಅಂತ ಹೇಳು. ಏನ್ ಸರ್ ಹೇಳೋದು? ಅದ್ರಲ್ಲೂ ನಿಮ್ಗೆ ಯಾಕೆ ಹೇಳ್ಬೇಕು ಹೇಳ? ನಾಯಿ ಕೊಡ್ದಂಗ್ ಹೊಡಿದ್ರಲ್ಲೋ ಸರ್. ನಾವು ಸಪ್ರೇಟ್ ಆಗಿ ಮಾತಾಡ್ಕೊಳ್ಳೋಣ ಸರ್. ಅವನು ಬ್ಯಾಗ್ ಮಾತ್ರ ಕೊಡ್ತಾನೆ ಸರ್. ಅದಾದ್ಮೇಲೆ ಕೈಯಲ್ಲಿ ಹಿಂಗ್ ಮಾಡಿ ನೀನ್ ತುಂಬಾ ಚೆನ್ನಾಗಿದ್ಯಾ ಮಗ ಅಂತನ್ ಸರ್. ನಾನ್ ಸುಂದರನೇ, ಆದ್ರೆ ನನ್ಗದಾದ್ಮೇಲೆ ಏನಾಗುತ್ತೆ ಅಂತಾನೆ ಗೊತ್ತಿಲ್ಲ ಸರ್. ನಂಗೆ ಅರ್ಥ ಆಯ್ತು. ನೀನು ಏನ್ ಅರ್ಥ ಆಯ್ತು ಸರ್? ಅವ್ನು ನಿನ್ನ ಹಿಪ್ನಟೈಸ್ ಮಾಡಿ ನಿನ್ನ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದಾನೆ, ನಿನ್ನ ಯೂಸ್ ಮಾಡ್ಕೊಂಡಿದ್ದಾನೆ. ಯೂಸ್ ಮಾಡ್ಕೊಳ್ತಾ ಇದ್ದಾನೆ? ಈ ತರ ಅನ್ಕೊಂಡಿರ್ಲಿಲ್ಲ. ನನ್ನ ಆಟ ಆಡಿಸ್ಬಿಟ್ಟ. ಈಗೆಲ್ಲ ಗೊತ್ತಾಗ್ತಿದೆ. ಡೋಂಟ್ ಟಚ್. ಲಾಸ್ಟ್ ಹೋಪ್, ಲವರ್ ಅಫೇರ್ಸ್. ಲೈ ಬಟನ್ಗಳು. ಓಕೆ ಸರ್, ನನ್ನ ಸ್ಟೇಷನಲ್ಲಿ ಮರ್ಯಾದೆಯಿಂದ ಇಲ್ಲ ಅಂದ್ರೆ ಮೆಟ್ಟಲ್ ಹೊಡೆದು ಕಳಿಸ್ತೀನಿ. ನಮಸ್ತೆ ಸರ್. ಅಯ್ಯಯ್ಯೋ, ನೀವು ಇಲ್ಲೇ ಇದ್ದೀರಾ? ಅಂದ್ರೆ ನೀನೇ ಕಣೋ. ಅವನು ಯಾವಳನ್ನ ರೇಪ್ ಮಾಡಿದಾನಂತೆ. ಅವಳಿಗಿಂತ ನನಗೇನ್ ಕಮ್ಮಿ ಇದೆ ಹೇಳು? ACP ಸರ್, ನೀವಾದ್ರೂ ಹೇಳಿ. ನನ್ ಸೌಂದರ್ಯ ನೋಡಿದ್ರಲ್ವಾ? ಅವಳಿಗಿಂತ ನಾನು ಸುಂದರವಾಗಿದ್ದೀನಲ್ವಾ? ಹೇಳಿ. ಏಯ್ ಹೇಳ್ರು. ನೋಡಿಲ್ಲ, ಮುಟ್ ನೋಡ್ಲ ಒಂದ್ಸರಿ. ಹಾ, ನಿಮ್ಗೆ ಚಪ್ಪಲಿ ತಗೊಂಡು ಹೊಡಿತೀನಿ. ಹೋಗ್ರಿ, ಹೊಡಿರಿ. ಇನ್ನು ಬಿಡ್ಬೇಡಿ. ಲೇ ಎದಳ್ರ, ನಡೀರೋ ಆಚೆ. ಒಂದ್ ಮಾತು, ಈ 1 ಕೋಟಿ ಸಿಗೋವರೆಗೂ ಯಾವನು ಊರ್ ಬಿಟ್ಟು ಆಚೆ ಹೋಗಿಲ್ಲ. ಓಕೆ ಸರ್. ಔಟ್. ಸರ್, ಸಿಟ್ಟಿಂಗ್ ಪ್ಲಾನ್ ಇದ್ರೆ ನನ್ನ ಕರೀರಿ. ಪಿಕೆ ಹೆಂಗಿದ್ರು ಒಳಗಡೆ ಇದ್ದಾನೆ. ಹೇಗಿದ್ರು ನೀವು ಗೌರ್ಮೆಂಟ್ ಎಂಪ್ಲಾಯ್, ನಾನು ಗೌರ್ಮೆಂಟ್ ಎಂಪ್ಲಾಯ್. ಓಕೆ ಔಟ್. ಓಕೆ ಕೂಲ್. ಇಡಿಯಟ್. ಏನ್ ಒಂಚೂರು ಕೋಪರೇಷನ್ ಇಲ್ಲ ಇವ್ರ ಹತ್ರ. ಇವನ್ ಬ್ಯಾಂಕ್ ಅಕೌಂಟಲ್ಲಿ ಕೂಡ ಅಷ್ಟೊಂದೆಲ್ಲ ದುಡ್ಡಿಲ್ಲ. ಇವನ್ ಫ್ರೆಂಡ್ಸ್ಗೂ ಕೂಡ ಏನೂ ಗೊತ್ತಿಲ್ಲ. ಇವನ ದುಡ್ಡನ್ನ ಏನ್ ಮಾಡಿರ್ಬೋದು? ಇದು PK ಸೆಲ್ ಫೋನ್. ಒಂದ್ ಸಣ್ಣ ಗೇಮ್ ಆಡೋಣ. ACP ನಿನ್ನ ಎನ್ಕೌಂಟರ್ ಮಾಡಕ್ ಪ್ಲಾನ್ ಮಾಡಿದ್ದಾರೆ. ತಗೋ, ನಿಮ್ಮವ್ರಿಗೆ ಫೋನ್ ಮಾಡು ಬೇಗ. ತಗೋ ಫೋನ್. ಬೇಗ. PK ಸಾರ್ ಬರ್ತಿದ್ದಾರೆ, ಬೇಗ ಫೋನ್ ಕೊಡು ಬೇಗ. ಸರ್ ಫೋನ್. ಇಷ್ಟು ಬೇಗ? ಹೌದು ಸರ್. ಇದೇನಯ್ಯ, ಜಿಯೋ ಫೋನಿಂದನೂ ಮಿಸ್ ಕಾಲ್ ಕೊಟ್ಟಿದ್ದಾನೆ. ಅದು 7 ಮಿಸ್ ಕಾಲ. ಮಿಸ್ ಕಾಲ್ ಕೊಟ್ಟಿದ್ದಾನೆ. ಇವ್ರಿಗೆ ಫೋನ್ ಮಾಡಿದ್ರೆ ಕ್ಲೂ ಏನಾದ್ರು ಸಿಗ್ಬೋದಾ? PK ನನ್ನ ಹತ್ರ ಇದ್ದಾನೆ. ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಇನ್ 1 ಅವರಲ್ಲಿ ನನ್ನ ಮೀಟ್ ಮಾಡಬೇಕು.
ಪಿ ಕೆ ಫ್ಯಾನ್ ಅನ್ಸುತ್ತೆ, ಡೈರೆಕ್ಟಾಗಿ ಹೋಗ್ತಾ ಇದ್ದಾಳೆ. ಇದು ಪೊಲೀಸ್ ಸ್ಟೇಷನ್ ಅಮ್ಮ. ಈ ಗೆಟಪ್ ಅಲ್ಲಿ ಈ ಸಿಚುವೇಶನ್ನ ತಡ್ಕೊಳಕ್ಕಾಗ್ದೆ ನೀನು ಆತರದಿಂದ ಪಿ ಕೆ ನೋಡಕ್ ಬಂದೆ ಅಲ್ವಾ? ನನಗೀಗ ಅರ್ಥ ಆಯ್ತು ನಿಮ್ ರಿಲೇಶನ್ಶಿಪ್ ಏನು ಅಂತ. ಹೇಳು, ನಿನ್ನ ಆಧಾರ್ ಕಾರ್ಡ್ ಡೀಟೇಲ್ಸ್ ಏನು ಅಂತ ಹೇಳು. ನನ್ನ ಹೆಸರು ಸತ್ಯ, ನಮ್ಮೂರು ಕಾರಂಪಡಿಪಾಡು. ನಿನಗ್ ಪಿ ಕೆ ಹೇಗ್ ಪರಿಚಯ? ಅಷ್ಟಕ್ಕೂ ಇಲ್ಲಿ ಡಿವಿಷನ್ ಕಾರ್ಪೊರೇಟರ್ಗೂ ಒಂದು ಹಳ್ಳಿ ಗ್ರಾಮದಲ್ಲಿರೋರ್ಗೂ ಏನ್ ಸಂಬಂಧ? ಇನ್ನು ಯಾರಾದ್ರೂ ಬರ್ಬೇಕಾ? ಸಾರಿ ಅಧ್ಯಕ್ಷರೇ, ಹಬ್ಬ ನಡೀತಿದ್ಯಲ್ವಾ, ಮೊದ್ಲೇ ದೊಡ್ಡ ರಾಜಧಾನಿ, ರೋಡ್ ಪೂರ್ತಿ ಜಾಮ್ ಆಗಿತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಇವಾಗ ಶುರು ಹಚ್ಕೊಳ್ಳಿ. ನಾವ್ ಯಾಕೆ ಇಲ್ಲೆಲ್ಲರೂ ಸೇರಿದೀವಿ ಅಂತ ಹೇಳಿದ್ರೆ, ಗೊತ್ತು, ಸುಮ್ನಿರಿ. ಇವಾಗ ಸಮಾವೇಶ ಏನು ಕಿಟ್ಟಿದೀವಿ ನಮಗ್ ಗೊತ್ತಿಲ್ವಾ? ಹೇಳ್ತೀನಿ ರೀ, ನಮ್ದೇ ಕಾರ್ಯಕ್ರಮ ತಾನೆ. ಪ್ರತಿ ಡಿವಿಷನ್ ಅಲ್ಲೂ ಕೆಲ್ಸ ಟಕ ಟಕ್ ಅಂತ ನಡಿಬೇಕು, ಯಾವ್ದು ಲೇಟ್ ಆಗ್ಬಾರ್ದು. ಇನ್ನು ಮುಖ್ಯವಾಗಿರೋದು ಏನು ಅಂದ್ರೆ, ಪ್ರತಿ ಡಿವಿಷನ್ ಅಲ್ಲಿರೋ ಕಾರ್ಪೊರೇಟರ್ ಒಂದ್ ಗ್ರಾಮ ಜೊತೆ ಇನ್ನೊಂದ್ ಗ್ರಾಮನ ದತ್ತು ತಗೋಬೇಕು. ನಾವೆಲ್ರೂ ಆ ಊರಿಗೆ ಹೋಗ್ಬೇಕು. ನಾವ್ ಆ ಊರಿನ ಗ್ರಾಮಕ್ಕೆ ಹೋಗಿ ಸಮಸ್ಯೆಗಳನ್ನ ಸ್ವಯಂ ಆಗಿ ನಾವೇ ನೋಡಿ ಹೈಕಮಾಂಡಿಗೆ ಹೇಳ್ಬೇಕು. ಅವ್ರು ಬಂದು ಕ್ಲಿಯರ್ ಮಾಡ್ತಾರೆ. ಮತ್ ಇವಾಗ ನೀವೊಂದ್ ಗ್ರಾಮ ನನಗ್ ಕೊಟ್ಟಿದ್ದೀರಾ. ಆ ವಿಷಯ ನಿನಗೆ ಗೊತ್ತು? ಎಲ್ಲಿದ್ದೀರಾ ಸರ್ ನೀವು? ಆ ವಿಷಯ ನಂಗೆ ಗೊತ್ತು ಅಂತ ಕೇಳ್ತಾ ಇದ್ದೀರಾ? ನಮ್ ರಾಜ್ಯದಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗೋದ್ ಕಾಮನೇ ಅಲ್ವಾ? ನಿಮ್ ಏಜ್ ಮುಂದಕ್ಕೆ ಹೋಗ್ತಾ ಇದೆ, ನೀವ್ ಹಿಂದಕ್ಕೆ ಹೋಗ್ತಾ ಇದ್ದೀರಾ. ಸ್ವಲ್ಪ ಅಪ್ಡೇಟ್ ಆಗ್ರಿ. ತಿನ್ನಿ ಸರ್, ಪಕ್ಕದ ಹಾಲಲ್ಲೂ ಇದೆ. ಬರ್ತೀನಿ ಸರ್. ತಿಂದು ತಿಂದು ಊದ್ಕೊಂಡ್ಬಿಟ್ಟವ್ರೆ. ಸರ್, ಒಬ್ನೇ ನನ್ನ ಬಿಟ್ಟು ಎಲ್ಲಿಗ್ರಿ ಹೋಗಿದ್ರಿ? ನೀವೇ ಅಲ್ವಾ ನನ್ನ ಬಿಟ್ಟು ಹೋಗಿದ್ದು, ನಾನೆಲ್ಲಿ ಬಿಟ್ಟೋದೆ? ಸುಮ್ನಿರಿ ಸರ್, ನಾನು ಎಲ್ಲಿ ಬಿಟ್ಟೋದೆ? ಪರವಾಗಿಲ್ಲ ಬಿಡಿ, ದರ್ಶನ ಚೆನ್ನಾಗಾಯ್ತು. ಅಲ್ಲ, ವಿಷಯ ಹಾಗಲ್ಲ. ಬನ್ನಿ, ನಮ್ಮ ಊರಲ್ಲಿ ಸಮಸ್ಯೆ ಅಲ್ಲ, ಅದೆಲ್ಲ ನೋಡಿದ್ರ? ಏನ್ ಹೇಳೋ ಮಗ, ನಾನ್ ಕಣೋ ಸಿಂಗ. ಮೇಯರು ನಿನ್ನ ಸಾಯಿಸೋದಕ್ಕೆ ಅವ್ರ ಊರಿಂದ ಜನ ಕರ್ಕೊಂಡ್ ಬರ್ತಾ ಇದಾರೆ. ಹಾಗಿರ್ಬೇಕಾದ್ರೆ ನಿನ್ನೇ ಆ ಊರ್ ಜನಗಳ ಮಧ್ಯೆ ಕಳ್ಸಿದ್ರೆ? ನೀನೇನ್ ಭಯ ಪಡ್ಕೋಬೇಡ, ನಾನು ನೋಡ್ಕೋತೀನಿ, ಸರಿನಾ? ಇಡು ಫೋನು. ಹಲೋ ಅಣ್ಣ, ಅವನ್ ಬಂದಿದ್ದಾನಣ್ಣ, ಹುಡುಗಿನ ಫಾಲೋ ಆಗ್ತಿದ್ದಾನೆ. ಓಕೆ, ಮೊದಲು ನೀವು ಅಲ್ಲಿಗೆ ಹೋಗಿ ಆ ಹುಡುಗಿನ ಕೆಣಕಿ, ಆಗ ಅವನೇ ಅಲ್ಲಿಗೆ ಬರ್ತಾನೆ. ಅವನ್ನ ಅಲ್ಲೇ ಮುಗಿಸ್ಬಿಡಿ. ಏ ಮಗ, ಸೈಡಿಗೆ ಹೋಗಲ್ಲೇ. ನಾವು ಕಷ್ಟಪಟ್ಟು ತೆಗೆದ್ರೆ ನೀನ್ ಅದನ್ನ ನೋಡ್ಕೊಳ್ತಾ ಇದೆಯಲ್ಲೇ. ಯಾರೋ ನೀನೇನು ಹೀರೋನಾ? ಬರೀ ನಾನು ಹೀರೋ ಅಷ್ಟೇ ಅಲ್ಲ ಕಣ್ರೋ, ಈ ಹುಡುಗಿನೂ ಸೀರೆನೂ ಇಬ್ರು ಇಷ್ಟಪಟ್ಬಿಟ್ಟಿದೀನಿ. ಅಂದ್ರೆ ಇದು ಲವ್ ಇನ್ ಫಸ್ಟ್ ಟೈಮ್ ಅಂದ ಹಾಗೆ. ಸುಮ್ನೆ ನನ್ ಮಾತ್ ಕೇಳಿ ಈ ಹುಡುಗಿನ ಬಿಟ್ಟು ಹೊರಟೋಗ್ಬಿಡಿ. ಅಂದ್ರೆ ಏನು? ಅಂದ್ರೆ ಎ ಮ್ಯಾನ್ ಇನ್ ಎ ಫಸ್ಟ್ ಲವ್ ಮಿಸ್ಟೇಕ್ ಮಾಡಿದ್ರೆ ಪಿಂಪಲ್ ಇನ್ ಡಿಂಪಲ್. ಡಿಂಪಲ್ ಏನೋ ನಿನ್ಗೊಂದ್ ಡೇಟ್ ಹೊಡೆದ್ರೆ ಹಂಗೆ. ನೋಡು, ರೆಸ್ಪೆಕ್ಟ್ ಲೇಡಿ ಫೀಲಿಂಗ್ಸ್ ಅಂಡ್ ದೆನ್ ಎಮೋಷನ್ಸ್ ನನ್ನೂ ಕೂಡ ಕನ್ಸಿಡರ್ ಮಾಡ್ಬೇಕಂಡ್ರೋ.
ನನ್ ಬಿಟ್ಬಿಡಲೇ ಬಿಟ್ಬಿಡ ನೋಡು, ಪ್ಲೀಸ್ ಕಣಲೆ. ಹಿಂಗೆಲ್ಲ ಮಾತಾಡ್ಬಾರ್ದು ಕಣ. ಪಾರ್ಲಿಮೆಂಟ್ ಒಪ್ಪಲ್ಲ. ಇನ್ನೊಂದ್ಸಲ ಬೂತಿನ ಸುತ್ತಮುತ್ತ ಕಾಣಿಸ್ಕೊಂಡೆ ಅನ್ಕೋ, ನಿನ್ ಮನೆಗ್ ನುಗ್ಗಿ ನಾಯಿಗ್ ಹೊಡೆದಂಗ್ ಹೊಡಿತೀನಿ. ಹೆಂಗೇಳು? ನನ್ ಮನೆಗ್ ಬಂದ್ ನಾಯಿ ಹೊಡಿತೀಯ. ಹೋಗ ಹೋಗಲೇ, ಹೋಗ್ ಎಲ್ರಿಗೂ ಹೇಳು, ಹೋಗ ನಾಯಿ. ನೀವು ಭಯ ಪಡ್ಕೋಬೇಡಿ ಸರಿನಾ? ಇವ್ರಿಗೆಲ್ಲ ಚೆನ್ನಾಗಿ ಹೊಡೆದು ಕಳಿಸ್ಬಿಡ್ತೀನಿ. ನಾನು ಇದೀನಲ್ಲ, ನೀನ್ ಹೋಗ್ ಮಲ್ಕೋ, ಹೋಗು ಹೋಗು. ಮಲ್ಗಮ್ಮ ಮಲ್ಗೋ, ಈ ಕಡೆ ನೋಡ್ತಾನೆ ಇಲ್ಲ. ನಮ್ ಕಷ್ಟ ಯಾರಿಗೆ ಹೇಳೋಣ? ಒಬ್ಬ ಪಾಪ ಹುಡುಗ ಹೊರಗಡೆ ಮಲ್ಕೊಂಡವನೆ, ಸ್ವಲ್ಪನೂ ಟೆನ್ಷನ್ ಇಲ್ಲ ಅಲ್ವಾ? ಕಲ್ಸ್ ಮಸ್ಟ್ ಬಿ ಕ್ರೇಜಿ ಅಪ್ಪ. ಇದೇನ್ ಕನ್ಸ ನಿಜನಾ? ಐ ಲವ್ ಯು. ನೀನಂದ್ರೆ ನನ್ಗಿಷ್ಟ. ಪ್ರಾಮಿಸ್? ಪ್ರಾಮಿಸ್. ಕನ್ಸ? ನೀನ್ ಚೆನ್ನಾಗಿ ಮಲ್ಕೋ, ಒಳ್ಳೆ ದಿಂಬ ಹಾಕೊಂಡು ಚೆನ್ನಾಗಿ ಮಲ್ಕೋ. ನಂಗೆ ಮಾತ್ರ ಮಲ್ಗಕ್ ಬಿಡ್ಬೇಡ. ಬಂದ್ಬಿಡ್ಲ? ಕಾಫಿ ತಗೊಳ್ಳಿ. ಸಾರಿ, ಟೀಯಾ? ರೇ ಅಯ್ಯೋ, ಇದೇನು ಹಿಂಗ್ ಹೋಗ್ತವಳೆ? ಸತ್ಯ, ಆ? ಯಾರಮ್ಮ ಇವರು? ಕಾರ್ಪೊರೇಟ್ ಅಮ್ಮ, ನಮ್ಮೂರ್ನ ಡೆವಲಪ್ ಮಾಡಕ್ ಬಂದಿದ್ದಾರೆ. ನಮಸ್ತೆ ಅಪ್ಪ. ನಮಸ್ಕಾರ. ನೀವಿಬ್ರು ಮಾತಾಡ್ತೀರಿ, ನಾನ್ ಟಿಫನ್ ರೆಡಿ ಮಾಡ್ತೀನಿ. ಆಗ್ಲಿ. ಅಮ್ಮನ ಅದ್ ಸರಿ, ಚೈನ್ ಎಲ್ಲಿ ತಗೊಂಡ್ರಿ? ಚೆನ್ನಾಗಿದೆ. ಇದು ಚಿಕ್ಕವಳಿದ್ದಾಗ ನನ್ ಫ್ರೆಂಡ್ ಕೊಟ್ಟಿದ್ದು. ಹೌದಾ? ಇದು ಅಂದ್ರೆ ನನ್ಗಿಷ್ಟ. ನಾನೇನೋ ಸುಮ್ನೆ ಕೇಳ್ದೆ, ಟೆನ್ಷನ್ ತಗೋಬಿಡಿ. ಆಮೇಲೆ ಬೇಕಿದ್ರೆ ಚೈನ ಚೇಂಜ್ ಮಾಡ್ಕೊಳ್ಳೋಣ. ಸತ್ಯ, ಆ? ತಗೋಮ್ಮ. ನೀನು ತಗೊಳಪ್ಪ. ಥ್ಯಾಂಕ್ಸ್ ರೀ ನಾಗಮಣಿ ಅವರೇ. ನಾಗ್ಮಣಿ ಏನೋ ಯಾವಾಗ್ಲೂ ಅತ್ತೆ ಅಂತೀಯಾ? ಕೋಟಿ, ಕೋಟಿ ಹೇಳು. ಏನಪ್ಪ, ಅಪ್ಪ ಅಮ್ಮ ಸತ್ತೋದ್ರಂತೆ? ನನ್ಗೀಗ್ಲೇ ಗೊತ್ತಾಗಿದ್ದು. ಏನಾದ್ರೂ ತಿಂದ್ಯಾ? ಹಾ, ನೀನ್ ತಿಂತೀಯೇನೆ? ಸರಿ, ನೀವಿಬ್ರು ತಿಂತೀರಿ. ನಾನು ಅಡ್ಗೆ ಮಾಡ್ಕೊಂಬರ್ತೀನಿ, ಸರಿನಾ? ಅತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಮ್ಮೂರ್ಗ್ ಹೋಗ್ತಿದ್ದೀನೋ. ನಮ್ಮೂರಲ್ಲಿ ಹೊಲ ಮನೆಗಳು ಕೊಡ್ತಿದಾರಂತೆ, ಅದಕ್ಕೆ ಹೋಗ್ತಿದ್ದೀನಿ. ಅತ್ತೆ ಒಂದ್ ನಿಮಿಷ. ತಗೋ ಇದನ್ನ. ಹೋಗ್ ಬರ್ತೀನಿ, ಹುಷಾರು. ಬಾರೆ, ಬಾಯ್ ಹೇಳವನ್ಗೆ. ಬಾಯ್. ಬಾಯ್.
ಕೆ ನಾನು ಚಿಕ್ಕವಳಿದ್ದಾಗಿಂದ ಗೊತ್ತು. ಅವನು ತುಂಬಾ ಒಳ್ಳೆಯವನು. ಲಿಸನ್, ಅವ್ರು ನಿಂಗೇನಾದ್ರು ದುಡ್ಡು ಕೊಟ್ರಾ ಇಟ್ಕೊಂಡಿರೋ ಅಂತ? ಇಲ್ಲ ಸರ್, ಪಿ ಕೆ ನಮ್ಮೂರಿಂದ ಬಂದ ಮೇಲೆ ಒಳ್ಳೆತನ ಅನ್ನೋದು ಕಾಣಿಸ್ತಾನೆ ಇಲ್ಲ. ಓಕೆ, ನೀನು ಹೋಗ್ಬೋದಮ್ಮ. ಪ್ಲೀಸ್ ಗೋ. ಓಕೆ ಸರ್. ನಮಸ್ಕಾರ ಸರ್. ನೀವು ನೀವು ಕೇಳ್ತಾ ಇರೋ ಕಥೆಲಿ ಆ ಊರಿನ ಅಧ್ಯಕ್ಷ ನಾನೇ ಸರ್. ಸೊ ಪಿ ಕೆ ಕೊಟ್ಟಿದ್ದ ಸೆಕೆಂಡ್ ಮಿಸ್ ಕಾಲ್ ನಿಮ್ಗೆ ಅನ್ಸುತ್ತೆ? ಹೌದು ಸರ್. ಕೂತ್ಕೊಳ್ಳಿ. ಆ 1 ಕೋಟಿನ ಅವ್ನು ಏನ್ ಮಾಡಿರ್ಬೋದು? ಅಷ್ಟಕ್ಕೂ ಮಿಸ್ ಕಾಲ್ನ ನಿಮ್ಗೆ ಯಾಕೆ ಕೊಟ್ರು? ಮಿಸ್ಡ್ ಕಾಲ್ ಯಾಕೆ ಕೊಟ್ಟಿದ್ದೇನೆ ಅಂತ ಗೊತ್ತಿಲ್ಲ ಸರ್. ಆದ್ರೆ ಒಂದು ವಿಷಯ ಮಾತ್ರ ಗೊತ್ತು, ಪಿ ಕೆ ಈ ಕೆಲಸ ಮಾಡಿದ್ದೇನೆ ಅಂದ್ರೆ ನಾನು ಮಾತ್ರ ನಂಬಲ್ಲ ಸರ್. ನಿಮ್ ನಂಬಿಕೆಗಳ ಬಗ್ಗೆ, ಅಭಿಪ್ರಾಯಗಳ ಬಗ್ಗೆ ನಮಗೆ ಸಂಬಂಧ ಇಲ್ಲ. ಇಲ್ಲಿ ನಮಗೆ ಬೇಕಾಗಿರೋದು ಆಧಾರಗಳು, ಸಾಕ್ಷಿಗಳು. ಎನಿವೆ, ನೀವೀಗ ಹೋಗ್ಬೋದು. ಥ್ಯಾಂಕ್ ಯು ಸರ್. ಆದ್ರೆ ನಾನು ಕರೆದಾಗ ತಪ್ಪದೆ ಬರಬೇಕು.